ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನಿಮ್ ಒಳಗಡೆ ಇರೋ ಕಾಯಿಲೆ ಯಾರಿಗ್ ಗೊತ್ತಾಗತ್ರಿ? ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಕಾಯಿಲೆ ಮನುಷ್ಯ. ಬೆಳಗಿನ ಎಷ್ಟೊಂದು ಸ್ವೀಟ್ ತಿಂತಿದ್ರಲ್ಲ, ಇದು ಸರಿನಾ? ನಾ ಹೇಳ್ದಂಗೆ ಈ ರಿಪೋರ್ಟ್ನ ಚೇಂಜ್ ಮಾಡಿಬಿಟ್ರೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ರಿಪೋರ್ಟ್ ಚೇಂಜ್. ಅಣ್ಣಪ್ಪನವ್ರ ರಿಪೋರ್ಟ್ ಬಗ್ಗೆ ಹೇಳಿ. ಡಯಾಬಿಟಿಸ್, ಮಧುಮೇಹ, ಸಕ್ಕರೆ ಕಾಯಿಲೆ. ನನಗೆ ಆಟೋ ಮಜಾ ಸೋಕ ಸಿಕ್ಕಿತು. ಅದೇ ಖುಷಿಯಲ್ಲಿ ಸ್ವೀಟ್ ತಿನ್ನಿ. ಒಂದೇ ಒಂದು ರಸಗುಲ್ಲ ಕೊಡಿ ಪುಟ್ಮಲಿಯವ್ರೆ, ಪ್ಲೀಸ್. ಕೊಡಲ್ಲ ಅಂದ್ರೆ ಕೊಡಲ್ಲ. ನೀವು ರಸಗುಲ್ಲ ಕೊಡ್ಲಿಲ್ಲ ಅಂದ್ರೆ ಈ ಭೂಪತಿ ಮೇಲೆ ಆಣೆ. ಒಂದೇ ಒಂದು ಕೊಡ್ತೀನಿ, ಆದ್ರೆ ಯಾರಿಗೂ ಹೇಳ್ಬಾರ್ದು. ಆಮೇಲೆ ಪುಟ್ಮಲ್ಲಿ ಯಾನ್ ಹೇಳಿದ್ದಮ್ಮೆ ನಿಂಗೆ ಅಣ್ಣಪ್ಪನವ್ರಿಗೆ ಸ್ವೀಟ್ ಕೊಡಬೇಡ ಅಂತ ಕೊಟ್ಟಿದೆಯಾ? ಅಣ್ಣ ಅದಕ್ಕೆ ಅಮ್ಮ ಏನು ಸ್ವೀಟ್ ಕೊಡ್ಲಿಲ್ಲ. ಜಾನಿ ಅಂಕಲು ನನ್ನ ಮೇಲೆ ಆನೆ ಮಾಡಿ ಸ್ವೀಟ್ ಇಸ್ಕೊಬಿಟ್ರು. ಗೌಡ್ರ ಮನೇಲಂತೂ ಕೇಕ್ ಕೊಡ್ಲಿಲ್ಲ, ಇಲ್ಲಿ ರಸಗುಲ್ಲ ತಿನ್ನಕ್ಕೂ ಬಿಡ್ಲಿಲ್ವಲ್ರಿ. ಈಗ ಅಡ್ಡ ಬರ್ತಾ ಇದ್ರೆ ಒಂದು ರಸಗುಲ್ಲಗೋಸ್ಕರ ಇಲ್ಲಿ ರಕ್ತದ ಹೊಳೆನೇ ಹರಿದು ಬಿಡುತ್ತೆ. ಚಂದನವ್ರೆ, ಏನ್ ಮಾತು ಅಂತ ಆಡಿರಿ? ನೋಡ್ದಮ್ಮೆ ಪುಟ್ಮಲ್ಲಿ, ಒಳ್ಳೆಯವರು ಅಂತ ಅಕ್ಕಿ ಒಳಕ್ ಬಿಟ್ಕೊಂಡ್ರೆ ರಕ್ತದ ಒಳ ಹರಿಸ್ತಾರಂತೆ. ಮಾತ್ ಸಾಕುರಿ, ನನಗ್ ರಸಗುಲ್ಲ ಬೇಕಷ್ಟೇ. ನನ್ನ ಮಗಂದು ಕೊಡಲ್ಲ ಅಂದ್ರೆ ಕೊಡಲ್ಲ, ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕೊಡಲ್ವಾ? ಎಂತ ಮಾಡ್ತಿದ್ರೆ ಬನ್ನಿ ಇನ್ಸ್ಪೆಕ್ಟ್ರೆ, ನೋಡಿ ಹೊಡೆದು ರಟ್ಟನೆ ತಿರುಗಿಸ್ಬಿಟ್ರು. ಅಯ್ಯಬ್ಬ್ಯ ಅಲ್ಲ, ನೀವು ಬರೋದು ಇನ್ನೊಂದು ವರ್ಷ ಹೊತ್ತು ತಡ ಆಗಿದ್ರೆ ನಾನೇ ಹೆಂಗತ್ತೆ ಮನೆ ಎಂತಕ ಹೊಡಿತಿದ್ದ ಸಾಯಬ್ರೆ, ಇವರು ಆಮೇಲೆ ಪುಟ್ಬಲ್ಲಿ ಸುಮ್ಮನಿರೋ ಮೇಲೆ ಹೇಳ್ತೀನಿ. ಭದ್ರಂಗಿ ಇನ್ಸ್ಪೆಕ್ಟ್ರೆ, ಅಣ್ಣಪ್ಪನವ್ರು ಸ್ವೀಟ್ನ ಕತ್ತಿನಕ ನಮ್ಮಟ್ಟಿಗೆ ಬಂದಾರೆ. ಕೇಳಕ್ ಹೋದ್ರೆ ನನಗೆ ಹೆಂಗ್ ಹೊಡೆದಾಕ್ಬಿಟ್ರು. ಹಪ್ಪಿಡ್ದವನೆ ನಿಂಗೆಂತಕ್ಕ ಇಂಥ ಬುದ್ಧಿ ಬಂತ? ಮಾಡು ಕೆಲ್ಸ ಇಲ್ದಿರೆ ನನ್ನ ಜೊತೆ ಬಾ. ಸ್ಟೇಷನ್ ತೊಳೆದ ಸುಮಾರು ವರ್ಷ ಆಯ್ತು, ತೊಳೆದು ನೀಟ್ ಮಾಡ್ಲಕ್ಕೆ. ನೀವು ಸುಮ್ಮನೆ ಗೌಡ್ರೆ, ರಸಗುಲ್ಲ ಕೊಡ್ಲಿಲ್ಲ ಅಂದ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ನೋಡಿ ಇನ್ಸ್ಪೆಕ್ಟ್ರೆ, ನಿಮ್ ಮುಂದೆ ಎಂತ ಮಾತಾಡ್ತಾರ? ನಾ ಹಾಕೊಂಡ್ರೆ ಕಾದಿಗೆ ಬೆಲೆ ಕೊಡೋದು ಬೇಡ, ನೀವು ಹಾಕೊಂಡ್ರೆ ಕಾಕಿಗಾರು ಬೆಲೆ ಕೊಡೋದು ಬೇಡವಾ? ಕರ್ಕೊಂಡೋಗಿ ಸ್ಟೇಷನ್ಗೆ ಏರೋಪ್ಲೇನ್ ಹಚ್ಚಿ ಕೆಳಕ್ ಇಳಿಸ್ಬೇಡಿ, ಆಗ ಬುದ್ಧಿ ಬರ್ತದೆ. ಬಾಬಣ್ಣ ಪಾಪ, ಅವ್ರು ಒಂದೇ ಒಂದು ರಸಗುಲ್ಲ ಕೇಳ್ತಾರ, ಕೊಟ್ಬಿಡಿ. ನೋಡಿದ್ರಿ, ಆ ಹೆಣ್ಣು ಮನಸ್ಸಿಗಿರೋ ಒಳ್ಳೆತನ ನಿಮ್ಗಿಲ್ವಲ್ರಿ. ಪುಟ್ಮಲ್ಲಿಯವ್ರೆ, ನೀವು ಸ್ವೀಟ್ ಕೊಡಿ, ನಾನು ತಿಂತೀನಿ. ಆಮೇಲೆ ಪುಟ್ಮಲ್ಲಿ, ನನ್ನ ಮಾತನ್ನ ಮೀರಿ ಅಣ್ಣಪ್ಪನವ್ರಿಗೆ ನೀ ಏನಾದ್ರು ಸ್ವೀಟ್ ಕೊಟ್ರೆ ಇನ್ಸ್ಪೆಕ್ಟರ್ ತಂದಿರೋ ಗನ್ ತಕೊಂಡ್ ನನಗೆ ನಾನೇ ಶೂಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಚಂದನವ್ರನ್ನ ಕರ್ಕೊಂಡು ಹೋಗ್ಬಿಡಿ. ಹೆಂಗತಿ ಮನೆ ಅಡಿಯ ಸ್ಟೇಷನ್ಗೆ ಇನ್ಸ್ಪೆಕ್ಟರ್, ನನ್ ಜಾನಿನ ಕೇಳ್ಕೊಂಡು ಹೋಗ್ತಿದ್ದೀರಾ? ಬಾಯ್ ಸುಂದ್ರಿ ಮೇಡಮ್, ಈ ಹೆಕ್ಕ ತಿಂಬವ ಎಂತ ಕೆಲಸ ಮಾಡಿದಂದೇಳಿ ಎಲ್ಲಾರು ನಿಮ್ಗೆ ಗೊತ್ತಾರೆ. ನೀವೇ ಅವ್ನ ಪೋಂಕ್ ಮೇಲೆ 2 ಕೊಟ್ಟು ಸ್ಟೇಷನ್ಗೆ ಕರ್ಕ ಬಂದ್ಬಿಟ್ರಿ. ಜಾನಿ ಅಂತ ಕೆಲಸ ಏನ್ರಿ ಮಾಡಿದ್ರಿ? ಯಾವ್ದಾದ್ರು ಹುಡ್ಗಿನ್ ರೇಗ್ಸಿದ್ರಾ? ಅಷ್ಟೊಂದು ಧೈರ್ಯ ಇವರಿಗೆಲ್ಲ ಇತ್ತು ಮರ್ರೆ. ಇದು ರೇಟ್ಸು ವಿಷಯ ಅಲ್ಲ ಮರ್ರೆ, ಕದ್ದದ ವಿಷಯ. ಕದಿಯೋದ? ಎಲ್ ಕದ್ರಿ? ಏನ್ರಿ ಕದ್ರಿ? ಮದರವ್ರೆ, ಆ ಮೀಟರ್ನ ನಾ ಹೇಳ್ತೀನಿ. ಅದಕ್ಕೆ ಅಮ್ಮ ಮೀಟ್ರ್ ಅಲ್ಲ ಮ್ಯಾಟ್ರು. ಹಿಡ್ದೆ ಜಾಡ, ಅದನ್ನೇ ನಾ ಹೇಳ್ತೀನಿ. ಅದೇನಾಯ್ತು ಅಂದ್ರೆ ಆಮೇಲೆ ಪುಟ್ಮಲ್ಲಿ, ನೀ ಸುಮ್ಮನೆ ನಾ ಹೇಳ್ತೀನಿ. ಮಧುರವ್ರ, ಅಣ್ಣಪ್ಪನವ್ರು ನಮ್ಮ ಮಟ್ಟಿಗೆ ಬಂದು ಸ್ವೀಟ್ನ ಕದಿಯೋ ಪ್ರಯತ್ನ ಮಾಡ್ತಾ ಇದ್ರು ಅನ್ನಿ. ಆಮೇಲೆ ಪುಟ್ಮಲ್ಲಿ, ಇನ್ನೊಂದು ಮಾತಾಡ್ರು ನನ್ನ ಮೇಲೆ ಹಣೆ. ಬುಡ್ತಾರು ಗಾಡಿಯ ಬಾಬಣ್ಣ, ಬುಡು ಗಾಡಿ ಅಂದಿ. ಬಾಬಾ ಮಧುರ ಅವ್ರ, ಅಣ್ಣಪ್ಪನವರು ರಸಗುಲ್ಲನ ಕತ್ತಿಂತ ಇದ್ರು, ನಾನೇ ತಡ್ದೀಯನಿ. ಇನ್ಸ್ಪೆಕ್ಟರ್, ಆಫ್ಟರ್ ಆಲ್ ಒಂದು ರಸಗುಲ್ಲ ಕದ್ದಿದ್ದಕ್ಕೆ ಜಾನಿನ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ರಾ? ಬಾಯ್ ಸುಂದ್ರಿ ಮೇಡಮ್, ಪೊಲೀಸ್ ಅವ್ರ ದೃಷ್ಟಿಲಿ ಒಂದು ಸಣ್ಣ ಕಲ್ ಕದ್ರು ಅಪರಾಧವೇ. ಎಷ್ಟೋ ಜನ ಮಣ್ಣು ಕದು ಕೊಯ್ ಸಿಕ್ಕಬೀಳ್ಯ. ನಾನು ಇಲ್ಲಿ ಕದಿಬೇಕು ಅಂತ ಬರ್ಲಿಲ್ಲ, ನಾನು ಬಂದ ಉದ್ದೇಶನೇ ಬೇರೆ. ಬೇಕಿದ್ರೆ ಪುಟ್ಮಲ್ಲಿಯವ್ರನ್ನ ಕರೆದು ಕೇಳು, ಈಗ ಅವರೇ ನನ್ನನ್ನು ಕಾಪಾಡಬೇಕು. ಏನು ಬೇಡ ಜಾನಿ, ನಾನು ಮಾತಾಡ್ತೀನಿ.
ಇನ್ಸ್ಪೆಕ್ಟರ್, ನಿಮ್ ದೃಷ್ಟಿಲಿ ರಸಗುಲ್ಲ ಕದ್ದೆ ತಪ್ಪು ಅನ್ನೋದಾದ್ರೆ ನೀವು ಅಮಾಯಕರಿಂದ ಬೀಡ ಇಸ್ಕೋತಿರಲ್ಲ, ಅದು ತಪ್ಪಲ್ವಾ? ಹಾಯ್ ಸುಂದ್ರಿ ಮೇಡಮ್, ಅದೇ ಬೇರೆ ವಿಷಯ, ಇದೇ ಬೇರೆ ವಿಷಯ ಅಲ್ದಾ? ಹಾಗೇನೂ ಇಲ್ಲ, ಎರಡು ಒಂದೇ. ನಿಮ್ ದೃಷ್ಟಿಲಿ ಜಾನಿ ರಸಗುಲ್ಲ ಕದ್ದಿದ್ದು ತಪ್ಪು ಅನ್ನೋದಾದ್ರೆ ನೀವು ಬೀಡ ಇಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ತಪ್ಪು. ಬೇಕಾದ್ರೆ ಜನರನ್ನ ಸೇರಿಸ್ತೀನಿ, ಅವರೇ ನ್ಯಾಯ ತೀರ್ಮಾನ ಮಾಡ್ಲಿ. ಹಾಯ್ ಸುಂದ್ರಿ ಮೇಡಮ್, ಅಷ್ಟು ಸಿಟ್ ಮಾಡ್ಕೊಂಡಿದ್ದ ಮರ್ರೆ. ಆ್ಯಕ್ಚುಲಿ ನಾನು ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿಲ್ಲ ಇದ್ದಿತ್ತು ಮರ್ರೆ. ಇಲ್ಲೇ ಹೊರಗೆ ಕರ್ಕೊಂಡು ಹೋಗಿ ಒಂದು ರಸಗುಲ್ಲ ಕೊಟ್ಟು ವಾಪಸ್ ಕಳಿಸ್ತಿದ್ದೆ. ಏನಂತ ಮರ್ರೆ, ಒಂದು ಸಣ್ಣ ರಸಗುಲ್ಲಕ್ಕೋಸ್ಕರ ಇಂಥ ಜಿಪುಣ್ರ ಮನೆಗೆ ಬಪ್ಪದ? ಸ್ಟೇಷನಿಗೆ ಬನ್ನಿ, ನಾನೇ ರಸಗುಲ್ಲದೊಳಗೆ ಮುಳಿಸಿ ಬಿಡ್ತೆ. ಅದ್ರ ಅವಶ್ಯಕತೆ ಇಲ್ಲ. ಜಾನಿ, ಬನ್ನಿ ಮನೆಗೆ ಹೋಗೋಣ. ಮಧುರ ಅವ್ರ ಮಧು, ನನ್ನನ್ನು ಯಾಕೆ ಈ ರೀತಿ ಕೂಡಾಕ್ತಿದ್ಯಾ? ನಿಮ್ನ ಕೂಡ ಹಾಕಿಲ್ಲ ಅಂದ್ರೆ ಆಚೆ ಹೋಗಿ ಕದ್ದು ಸ್ವೀಟ್ ತಿಂತೀರಾ, ಅದಕ್ಕೆ. ಮಧು, ನಾನು ಯಾವ ಸ್ವೀಟು ಕದ್ದಿಲ್ಲ. ಮತ್ ಪುಟ್ಮಲ್ಲಿ ಅವ್ರ ಹತ್ರ ಏನ್ ಕದ್ಯಕ್ ಹೋಗಿದ್ರಿ? ಕುಟುಂಬಲ್ಲಿಯವ್ರ ಹತ್ರ ಕದಿಯುವಂಥದ್ದು ಏನಿದೆಯಮ್ಮ? ಎಲ್ಲಾ ಪಟ್ಟಿ ಚಡ್ಡಿ ಬನ್ನಿನ ಮಾರೋರು ತಗೊಂಡ್ಬಿಟ್ಟಿದ್ದಾರೆ. ಹ? ಜಾನಿ, ನೀವು ಸ್ವೀಟ್ ತಿನ್ನೋ ಆಸೆಲಿ ತುಂಬಾ ತಪ್ಪು ಮಾಡ್ತಿದ್ದೀರಾ. ಮನೇಲಿ ನಾನ್ ಕಂಟ್ರೋಲ್ ಮಾಡಿ ನೀವು ಆಚೆ ಹೋಗಿ ಸ್ವೀಟ್ ತಿನ್ಕೊಂಬಂದ್ರೆ ಶುಗರ್ ಹೇಗೆ ಕಂಟ್ರೋಲ್ ಆಗುತ್ತೆ? ಮಧು, ಕಟ್ಕೊಂಡ್ ಗಂಡನ ಈ ರೀತಿ ರೂಮಲ್ಲಿ ಕೂಡಾಕಿ ಘೋರ ಹಿಂಸೆ ಕೊಡೋದು ತಪ್ಪಲ್ವಮ್ಮ? ಹಿಂಸೆ ಕೊಡೋದ್ರಿಂದ ಗಂಡಂಗ್ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಇಂತ ಎಷ್ಟೋ ತಪ್ಪನ ನಾನು ಮಾಡ್ತೀನಿ. ಬೇಡ ಮಧು, ನನ್ನ ವಿಷಯದಲ್ಲಿ ಇಷ್ಟೊಂದು ಕ್ರೂರಿ ಆಗ್ಬೇಡ. ನಿಮ್ ಶುಗರ್ ಲೆವೆಲ್ ಕಂಟ್ರೋಲ್ ಬರೋವರೆಗೂ ಬರೀ ಕ್ರೂರಿ ಅಲ್ಲ, ನಿಮ್ ಪಾಲಿಗೆ ನಾನು ಮಾರಿ ಕೂಡ ಆಗ್ತೀನಿ. ಮಧು, ಇಷ್ಟೇನ ನೀನ್ ನನ್ನ ಪ್ರೀತಿಸೋದು? ಇದೇನ ನೀನ್ ನನ್ನ ಪ್ರೀತಿ ಕೊಡೋ ಬೆಲೆ? ನನ್ ಪ್ರೀತಿಗೆ ಬೆಲೆ ಕಟ್ಟಕ್ ಆಗಲ್ಲ ಜಾನಿ. ನಿಮ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಅದಕ್ಕೆ ನಿಮ್ನ ಉಳಿಸ್ಕೊಳಕ್ ಇಷ್ಟೊಂದು ಕಷ್ಟ ಪಡ್ತಿರೋದು. ಮಧು, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವ ಸ್ವೀಟು ತಿನ್ನಲ್ಲ. ಅಟ್ಲೀಸ್ಟ್ ನನ್ನ ಫ್ರೀ ಆಗಾದ್ರೂ ಬಿಡಮ್ಮ. ರಾತ್ರಿ ಹೊತ್ತು ಬರೋ ಇಲಿನ ನಂಬೋದು, ಅದೇ ನಿಮ್ನ ನಂಬಕ್ಕಾಗಲ್ಲ. ಪೆನ್ನು ಪೇಪರ್ ಇಲ್ಲದೆ ಅಗ್ರಿಮೆಂಟ್ ಸೈನ್ ಮಾಡೋರು ನೀವು. ಅಂಥದ್ರಲ್ಲಿ ನಿಮ್ನ ನಂಬಿ ಆಚೆ ಬಿಟ್ರೆ ನನ್ನಂತ ದಡ್ಡಿ ಇನ್ನೊಬ್ಳಿಲ್ಲ. ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಐ ಆಮ್ ಸಾರಿ. ನಾನು ಏನೇ ಮಾಡ್ತಿದ್ರು ನಿಮ್ಮ ಒಳ್ಳೇದಕ್ಕೋಸ್ಕರ. ಲವ್ ಯು ಜಾನಿ. ಮಧು, ಮಧು, ನೀವ್ ಒಬ್ನ ನೋಡಪ್ಪ, ನಾ ಮುಟ್ಟಿದ ಕೂಡಲೇ ಐ ಲೈಕ್ ಇಟ್ ಅಂದಿದ್ದು. ಆಗಂತೇಳಿ ಗಡಿ ಮುಟ್ಟಬೇಡಿ, ಸಾಕೊಳ್ಸ್ಕೊಳ್ತೀರಾ? ಅರೆ ಕಲ್ತಿಬಿಟ್ರು, ನೀವು ಹೋಗ್ಬಿಡ. ಡಾಕ್ಟರ್ ತ ಒಂಚೂರು ಪ್ರೈವೇಟ್ ಆಗಿ ಮಾತಾಡ್ಬೇಕು. ಪಬ್ಲಿಕ್ ಅಲ್ಲಿ ಪ್ರೈವೇಟ್ ಆಗಿ ಮಾತಾಡೋದು ಐ ಲೈಕ್ ಇಟ್. ನೀವಿಬ್ಬರು ಮಾತಾಡಿ, ನಾನು ದೂರದಲ್ಲಿ ನಿಂತ್ಕೊಂಡು ನಿಮ್ಮಿಬ್ಬರ ಕೆಮಿಸ್ಟ್ರಿ ಹೇಗುಂಟಂತ ಹೇಳಿ ನೋಡ್ತೇನೆ. ಕೆಮಿಸ್ಟ್ರಿ ಅಲ್ಲಪ್ಪ, ಬಯಾಲಜಿ. ಅರೆ ಕಲ್ತಿಬಿಟ್ರು, ಹೋಗ್ಬಿಡ. ಸುಮ್ಮನೆ ಡಾಕ್ಟ್ರೆ, ಕೆಚ್ ನೋಡ್ರೆ ಹೆಂಗದರಿಪ್ಪ ನಾ ಜಾನಿಯವ್ರು ಕೊಟ್ಟರು ಸಿಡಿ. ಆ ವಿಷಯದಲ್ಲಿ ನಿಮ್ಮನ್ನ ನೆನ್ಸ್ಕೊಳ್ದೇ ಇರೋಕ್ಕಾಗಲ್ಲ ಕಂಬುಡಿ. ನೀವೊಬ್ರು ಯಾಕೆ ನೆನೆಸ್ಕೋತೀರಿ? ನನ್ನ ಕ್ಲಿನಿಕ್ಕಿಗೆ ಬರಲ್ಲ, ಮಳೆಯಲ್ಲಿ ಜೊತೆಯಲ್ಲಿ ಹಾಡು ಹೇಳ್ಕೊಂಡು ಇಬ್ರು ಒಟ್ಟಿಗೆ ನೆನೆಯೋನು. ಅಯ್ಯೋ ಡಾಕ್ಟ್ರೆ, ನಾ ಹೇಳ್ದದು ನೀವು ಮಾಡ್ರ ಸಹಾಯನ ಮರೆಯಕ್ಕಾಗಲ್ಲ ಅಂದಿ. ಓ ಹಂಗ್ರೆ, ಆತ್ ಬಿಡ್ರಿ. ಮುಂದೊಂದು ದಿನ ನೀವು ಜೀವನ ಪೂರ್ತಿ ಮರಿಬಾರ್ದು ಅಂಥದ್ದೇನಾದ್ರು ಒಂದು ಮಾಡ್ತೀನಿ. ಜಾನಿ ಎದಳಿ, ನಿಮ್ಗೋಸ್ಕರ ಸ್ಪೆಷಲ್ ಫುಡ್ ತಂದಿದ್ದೀನಿ. ಸ್ಪೆಷಲ್ ಫುಡ್? ಜಾನಿ, ಡ್ರಾಮಾ ಎಲ್ಲ ಸಾಕು. ನೀವೀಗ ಎದಳಿಲ್ಲ ಅಂದ್ರೆ ಮತ್ತೆ ರೂಮ್ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ತಗೊಳ್ಳಿ, ಈ ಹಾಗಲಕಾಯಿ ಜ್ಯೂಸ್ ಕುಡಿದು ರೊಟ್ಟಿ ತಿನ್ನಿ, ಸ್ಟ್ರಾಂಗ್ ಆಗ್ತೀರಾ. ಇದನ್ನ ಕುಡಿದ್ರೆ ಸ್ಟ್ರಾಂಗ್ ಆಗಲ್ಲ, ಸ್ಟ್ರೆಂತ್ ಕಳ್ಕೊಂಡ್ಬಿಡ್ತೀನಿ. ಜಾನಿ, ನಿಮಗ್ ಬಂದಿರೋ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಇದನ್ನ ಕುಡಿಲೇಬೇಕು. ಮಧು, ನೀನ್ ಎಜುಕೇಟೆಡ್ ಆಗಿ ಗಂಡನ ಇಷ್ಟೊಂದು ಗೋಳು ಇಕ್ಕೋತಿಯಲ್ಲ. ನೀವ್ ಗಂಡಸರು ಎಜುಕೇಟೆಡ್ ಆಗಿ ವರದಕ್ಷಿಣೆ ಹೆಸರು ಹೆಂಗಸ್ರಿಗೆ ಹಿಂಸೆ ಕೊಡ್ಬೋದಾ? ಮಧು, ನಾನೆಲ್ಲಿ ಹಿಂಸೆ ಕೊಡ್ತಾ ಇದ್ದೀನಿ? ನಿನ್ನ ಫ್ರೀ ಆಗ್ತಾನೆ ನಾನು ಮದ್ವೆ ಆಗಿರೋದು. ಫ್ರೀಯಾಗಿ ಮದ್ವೆ ಆಗಿದ್ ನೀವಲ್ಲ, ನಾನು. ಸುಮ್ನೆ ಇದನ್ನ ಕುಡ್ದು ಮಲ್ಗಿ. ಡಾರ್ಲಿಂಗ್, ನೀನ್ ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ನನ್ಗೆ ಅನಿಸ್ತಿದೆ ನಾವಿಬ್ರು ಮದ್ವೆ ಆದ ಹೊಸರಲ್ಲಿ ಊಟಿಗೆ ಹೋಗಿದ್ವಲ್ಲ, ಅವಾಗ ನೀನು ಈ ಸೀರೆ ಉಟ್ಕೊಂಡಿದ್ದೆ. ಈ ಸೀರೆ ಉಟ್ಕೊಂಡ್ರೆ ನೀನು ಏಂಜಲ್ ತರ ಕಾಣ್ತೀಯ. ವೆರಿ ನೈಸ್, ವೆರಿ ನೈಸ್. ಜಾನಿ, ಈ ರೀತಿ ಮಾತ್ ಮಾಡ್ಸಿದ್ರೆ ಇದನ್ನ ಕುಡಿಸ್ದೆ ಹಾಗೆ ಹೋಗ್ಬಿಡ್ತೀನಿ ಅಂತ ಅನ್ಕೊಳ್ಬೇಡಿ. ನಾವು ಮದ್ವೆ ಆದಾಗ್ಲಿಂದ ಊಟಿಗೂ ಹೋಗಿಲ್ಲ, ಸಿಮ್ಲಾಗೂ ಹೋಗಿಲ್ಲ. ಈ ಸೀರೆನ ಮೊನ್ನೆ ದೀಪಾವಳಿ ಹಬ್ಬಕ್ಕೆ ತಗೊಂಡಿದ್ದು. ಇದ್ರಲ್ಲೇ ಗೊತ್ತಾಗುತ್ತೆ ನೀವೆಂತ ಸುಳ್ಗಾರ ಅಂತ. ಡಾರ್ಲಿಂಗ್, ಗಂಡಂದ್ರು ಸುಳ್ಳು ಹೇಳಿದ್ರೆ ಹೆಂಡತಿರ್ಗೆ ಇಷ್ಟ ಆಗುತ್ತೆ ಅಂತ ನೀನು ಅವಾಗ ಓದ್ತಿರ್ತೀರ ತರಲೆ ತುಂಟಿ ಮ್ಯಾಗ್ಝಿನು, ಅದ್ರಲ್ಲಿ ಬರ್ದಿತ್ತು. ಅದನ್ನ ಇವಾಗ ಟ್ರೈ ಮಾಡಿದೆ ಅಷ್ಟೇ. ನಾನು ಆ ಮ್ಯಾಗ್ಝಿನ್ ಓದಿ ಫಾಲೋ ಮಾಡಿದ್ರೆ ತಪ್ಪಾಗುತ್ತೆ, ನೀವ್ ಓದಿ ಫಾಲೋ ಮಾಡಿದ್ರೆ ತಪ್ಪಾಗಲ್ವಾ? ಕತೆ ಪುರಾಣ ಹಿಸ್ಟ್ರಿ ಎಲ್ಲ ಸಾಕು, ತಗೊಳ್ಳಿ ಕುಡೀರಿ. ಡಾರ್ಲಿಂಗ್, ಇದನ್ನ ಕುಡಿದ್ರೆ ಮತ್ತೆ ನಾನು ರೂಮಲ್ಲಿ ಕೂಡಾಕಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ. ಇದನ್ನ ಕುಡಿಬೇಕು ಅಂತ ತಾನು ಕೂಡ ಹಾಕಿರೋದು. ಕುಡಿದ್ಮೇಲೆ ಯಾಕೆ ಕೂಡ ಹಾಕ್ಲಿ? ಹಾಗಿದ್ರೆ ಕೊಡು, ಎಷ್ಟೇ ಕಹಿ ಇದ್ರು ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತೀನಿ.
ಕಣ್ ಮುಚ್ಕೊಂಡ್ ಕುಡಿತೀನಿ ಅನ್ಬಿಟ್ಟು ಯಾಕೆ ಕೆಳಗಿಳಿಸ್ಬಿಟ್ರಿ? ಕಣ್ಣು ಮುಚ್ಕೊಂಡಲ್ಲ, ಕಣ್ಗುಡ್ಡೆ ಕಿತ್ತಿಟ್ರು ಇದನ್ನ ಕುಡಿಯಕ್ಕಾಗಲ್ಲ. ತಾನೇ ನಿನ್ ಕೈ ಮುಗಿತೀನಿ, ಇದನ್ನ ಮಾತ್ರ ಕುಡಿ ಅನ್ಬೇಡ, ಬದ್ಲಿಗೆ ಒಂದ್ ತೊಟ್ಟು ವಿಷ ಕೊಟ್ಬಿಡು. ಜಾನಿ ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ನ ಬದುಕ್ಸ್ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋದು. ನಿಮ್ನ ಸಾಯಿಸೋ ಹಾಗಿದ್ರೆ ಇಷ್ಟು ವರ್ಷ ಯಾಕೆ ಸಂಸಾರ ಮಾಡ್ಬೇಕಿತ್ತು? ಫಸ್ಟ್ನೇ ದಿವ್ಸನೇ ಪಾಯಸಕ್ಕೆ ಪಾಯ್ಸನ್ ಹಾಕೊಟ್ಬಿಡ್ತಿದ್ದೆ. ಜಾನಿ ಮಾತ್ ಸಾಕು, ಇದನ್ ಕುಡೀರಿ. ನೀವು ಕುಡಿಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಮಧು, ಅಯ್ಯಪ್ಪ, ಅದೇನೇ ಒಳ್ಳೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸಿನಿಮಾದಲ್ಲಿ ಮಹಿಷಿ ನೋಡಿದ್ರೆ ಕಿರ್ಚೋದ್ರ ಕಿರ್ಚ್ತಿಯಲ್ಲ. ಹಾಗಲ್ಲ ಅತ್ತೆ, ನಾನೇನೋ ಯೋಚನೆ ಮಾಡ್ತಿದ್ದೆ. ನಿನ್ನ ಸಡನ್ ಆಗಿ ನೋಡ್ಬಿಟ್ನಲ್ಲ, ಅದಕ್ಕೆ ಕಿರ್ಚ್ಕೊಂಡ್ಬಿಟ್ಟೆ. ನನಗೆಲ್ಲ ಗೊತ್ತಿದೆ ಕಣೆ. ನಾನು ನೋಡಿದ್ರೆ ಸಾಕು ಒಳ್ಳೆ ಬಾದಾಮಿ ಹಾಲ್ಗೆ ಮೆಣಸಿನ ಪುಡಿ ಹಾಕೊಟ್ಟಂಗ ಆಡ್ತೀಯ ನೀನು. ಅತ್ತೆ, ನನ್ ಬಗ್ಗೆ ಸುಮ್ಮನೆ ತಪ್ಪಾಗಿ ತಿಳ್ಕೊತಿದ್ರ. ನಿಮ್ನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ನೀವ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕನ್ಸುತ್ತೆ. ನಿಮ್ನ ತುಂಬಾ ಮಿಸ್ ಮಾಡ್ತೀನಿ. ಹೌದಾ? ಹಾಗಾದ್ರೆ ನಾನು ಇಲ್ಲೇ ಇದ್ಬಿಡ್ತೀನಿ, ಎಲ್ಲೂ ಹೋಗೋದೇ ಇಲ್ಲ. ಮೈ ಗಾಡ್, ನಾನೇನೋ ತಿಪ್ಪೆ ಸಾರ್ಸ ಮಾತಾಡಿದ್ರೆ ಇವ್ರು ಪರ್ಮನೆಂಟ್ ಆಗಿ ಬೆರಣಿ ತಟ್ಕೊಂಡು ಇಲ್ಲೇ ಇರೋ ಮಾತಾಡ್ತಿದಾರೆ. ಲೇ, ಜಾಸ್ತಿ ಯೋಚನೆ ಮಾಡ್ಬೇಡ ಕಣೆ. ನಾನೇನು ಇಲ್ಲೇ ಇರಕ್ ಬಂದಿಲ್ಲ. ನನಗೂ ಆ ಮನೇನ್ ಬಿಟ್ಟು ಇಲ್ಲಿರಕ್ಕೆ ಅಷ್ಟೇನು ಇಷ್ಟ ಇಲ್ಲ. ನನಗೆ ಗೊತ್ತು ಅತ್ತೆ, ನಿಮ್ಗೂ ಆ ಮನೆಗೂ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತ. ನನಗೂ ಆಗಾಗ ಆ ಮನೆ ಕಾಡ್ತಾ ಇರುತ್ತೆ. ಏನೇ ಅಂತ ಒಳ್ಳೆ ಮನೆನ ಕಾಡುತ್ತೆ ಅಂತೀಯಲ್ಲ? ಅಯ್ಯೋ, ನಾ ಹೇಳಿದ ಹಾಗಲ್ಲ ಅತ್ತೆ, ಕಾಡುತ್ತೆ ಅಂದ್ರೆ ನೆನ್ಪಾಗ್ತಿರುತ್ತೆ ಅಂತ. ಸರಿ ಸರಿ, ಬಂದಾಗಿಂದ ನೀನೇ ಮಾತಾಡ್ತಿದ್ಯಲ್ಲ. ನನ್ನ ಜಾನಿ, ನನ್ನ ಮುದ್ದು ಕಂದ ಎಲ್ಲೇ ಕರಿಯ ಅವನ್ನ. ಅವನಿಗೋಸ್ಕರ ಅಂತ ಲಾಡು ಮಾಡ್ಕೊಂಡು ಬಂದಿದ್ದೀನಿ. ಲಾಡುನಾ? ಅಯ್ಯ, ಅದೇನೇ ಒಳ್ಳೆ ಲಾಡು ಅಂದ್ರೆ ಬಾಂಬ್ ತಂದಿದ್ದೀನಿ ಅನ್ನೋ ಥರ ಭಯ ಪಡ್ತಿದ್ಯಾ? ಹಾಗಲ್ಲ ಅತ್ತೆ, ಅವ್ರಿಗೆ ಲಾಡು ಅಂದ್ರೆ ಇಷ್ಟ ಇಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಲೇ, ನೀನು ಅವ್ನ ಹೆಂಡತಿ ಆಗೋಕ್ಕಿಂತ ಮುಂಚೆ ನಾನು ಅವ್ನ ತಾಯಿ ಕಣೆ. ಅವ್ನಿಗೆ ಏನು ಇಷ್ಟ ಇಲ್ಲ ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಮ್ಮ ಜಾನಿ ಲಾಡು ಅಂದ್ರೆ ಪ್ರಾಣ ಬಿಡ್ತಾನೆ. ಪ್ರಾಣ ಬಿಡ್ತಾರಂತಾನೆ ಲಾಡು ಬೇಡ ಅಂತಿರೋದು. ತಲೆ ಹರಟೆ ಸಾಕು, ಮೊದಲು ನನ್ನ ಮುದ್ದು ಮರಿನ ಕರಿಯೇ. ಅವರು ಮನೇಲಿಲ್ಲ ಅತ್ತೆ, ನಿಮ್ ಮುದ್ದು ಮರಿ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ಹೊರಗಡೆ ಹೋಗಿದ್ದಾನ? ಸರಿ ಬಿಡು, ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ನಾನೇ ನನ್ನ ಕೈಯಾರೆ ಅವನಿಗೆ ಲಾಡು ತಿನ್ನಿಸ್ತೀನಿ. ಅತ್ತೆ, ನಿಮ್ಗೆ ಯಾಕೆ ಅಷ್ಟೊಂದು ತೊಂದ್ರೆ? ಅವ್ರು ಕೆಲ್ಸದ ಮೇಲೆ ಆಚೆ ಹೋದ್ರೆ ಯಾವಾಗ ವಾಪಸ್ ಬರ್ತಾರಂತಾನೆ ಗೊತ್ತಿರಲ್ಲ. ನನಗೆ ಕೊಡಿ, ನಾನು ಅವ್ರಿಗೆ ತಿನ್ನಿಸ್ತೀನಿ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ರಾತ್ರಿ ಆದ್ರೂ ಮನೆಗೆ ಬಂದೇ ಬರ್ತಾನೆ. ಬರ್ದೆ ಇನ್ನೆಲ್ಲಿ ಹೋಗ್ತಾರೆ? ಹೆಂಡತಿ ಅಂತ ನಾನು ಒಬ್ಳೆ ತಾನೇ ಇರೋದು. ಯಾರಿಗ್ ಗೊತ್ತು, ಈಗಿನ ಕಾಲದ ರಿಮೋಟು ಯಾವ ಟಿವಿಗೆ ಬೇಕಾದ್ರೂ ವರ್ಕ್ ಆಗುತ್ತೆ. ಮನೇಲಿರೋ ಟಿವಿ ನೋಡಿ ಬೇಜಾರಾಗಿ ಬೇರೆ ಟಿವಿ ಆನ್ ಮಾಡಕ್ ಹೊಟ್ಟೋಗಿದ್ರೆ? ಅತ್ತೆ, ನಿಮ್ ಮಗನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇರೋದಕ್ಕೆ ಹೇಳ್ತಿರೋದು. ಅವ್ನು ಬಂದೇ ಬರ್ತಾನೆ, ನಾನು ಲಾಡು ತಿನ್ನಿಸ್ತೀನಿ. ನೀನೇ ನನ್ನ ಇಲ್ಲಿಂದ ಸಾಗ್ ಹಾಕಕ್ ನೋಡ್ತಾ ಇದೀಯ. ಇಲ್ಲ ಅತ್ತೆ, ನೀವು ನಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ಹೇಳ್ದಾಗೆ ಜಾನಿ ಬರೋವರೆಗೂ ಇಲ್ಲೇ ಇರಿ. ಖುಷಿನ ಬರೀ ಬಾಯಿ ಮಾತಲ್ಲೇ ತೋರಿಸ್ತಿದ್ಯಲ್ಲ. ಸೊಸೆಯಾಗಿ ಮಾಡ್ಬೇಕಾಗಿರೋ ಸಂಸ್ಕಾರ ಏನಾದ್ರೂ ಮಾಡಿದ್ಯಾ ನೀನು? ಈಗ ನಾನು ಏನ್ ಮಾಡ್ಬೇಕು ಅತ್ತೆ? ಬಂದಾಗಿಂದ ಕೂರ್ಸಿ ಬಾಯಿ ಬಡ್ಕೋತಿದ್ಯಾ ಅಷ್ಟೇ. ಅತ್ತೆ, ಕುಡಿಯಕ್ಕೆ ಏನಾದ್ರೂ ತಂದ್ಕೊಡ್ಲಾ, ತಿನ್ನಕ್ಕೆ ಏನಾದ್ರೂ ಕೊಡ್ಲಾ ಅಂತ ಏನಾದ್ರೂ ಕೇಳಿದ್ಯಾ? ಈಗಿನ ಕಾಲದ ಸೊಸೆಯಂದ್ರಿಗೆ ನಾವೇ ಆರ್ತಿ ತೊಟ್ಟೆ ಕೈ ಕೊಟ್ಟು ಬೆಳಗಿಸ್ಕೋಬೇಕು. ಬೇಡ ಅತ್ತೆ, ನಾನು ಇವಾಗ ಆರ್ತಿ ತಟ್ಟೆ ತಗೊಂಡ್ಬರ್ತೀನಿ. ಅಲ್ಲಲ್ಲ, ಕಾಫಿ ತಗೊಂಡ್ಬರ್ತೀನಿ. ಈ ಗಂಡಸರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಸುಂದ್ರೀರನ್ ಕಟ್ಕೊಂಡ್ರೆ ಇದೇ ಗೋಳು ಅಂತೀನಿ. ನಮಸ್ಕಾರ, ಹುಡುಕ್ತಾರ ಪಾರ್ವತಮ್ಮನವ್ರಿಗೆ. ಊರಿಂದ ಎಷ್ಟೊತ್ತು ಬಂದ್ರಿ? ಏಯ್, ನೀನೇ ತಾನೆ ರೆಡಿಮೇಡ್ ಪಟಾಪಟಿ ಚಡಿ ಬನಿಯನ್ ಮಾರೋನು? ಅಲ್ಲ, ಸೂಜಿ ದಾರ ತಕೊಂಡು ಹೊಲ್ದು ಮಾರಮ್ಮ. ಏನು ನನ್ಗೆ ಚೇಷ್ಟೆ ಮಾಡ್ತೀಯಾ? ಇನ್ನೇನಮ್ಮ, ನನ್ನ ಕೆಲ್ಸದ ಬಗ್ಗೆ ನೀವು ಹಿಂಗೆ ಮಾತಾಡ್ರೆ ನಂಗೆ ಬೇಜಾರಾಗಲ್ವಾ? ಸರಿ ಬಿಡು, ಈಗ ಇಲ್ಗೆ ಯಾಕೆ ಬಂದೆ ಹೇಳು? ಅದು ಅಣ್ಣಪ್ಪನವ್ರನ್ನ ನೋಡ್ಕೊಂಡು ಹೋಗವಂತ. ನನ್ನ ಮಗ ಮನೇಲಿಲ್ಲ ಪಾಪ. ಈ ಉರಿ ಬಿಸಿಲಲ್ಲಿ ಕೆಲ್ಸದ ಮೇಲೆಲ್ಲೋ ಹೊರಗಡೆ ಹೋಗಿದ್ದಾನೆ. ಅವರು ಕೆಲ್ಸಕ್ಕೆ ಹೋಗಿದಾರ. ಅವ್ರಿಗೆ ಯಾವ ಸಿಮ್ಮ ಕೆಲಸ ಇದ್ದದ್ದು ಸುಮ್ಮನೆ ರೀ. ನನ್ನ ಸೊಸೆ ಮಧುರ ಹೇಳಿದ್ಲು ಕೆಲ್ಸದ ಮೇಲೆ ಹೋಗಿದ್ದಾನೆ ಅಂತ. ಮಧುರ ಅವ್ರು ಹೇಳಿದ್ರ? ಹಂಗಾರೆ ನಿಮ್ಗೆ ಸುಳ್ಳು ಹೇಳೋರ. ಅವರು 7 ದಿನದಿಂದ ರೂಮ್ಲೆ ಅವ್ರೆ. ನನ್ ಕಂದ ಜಾನಿ ಮೇಲ್ ರೂಮಲ್ಲಿ ಇದ್ದಾನ. ಕಂದ ಜಾನಿ ಮುದ್ದು ಮರಿ. ಅಯ್ಯೋ ಶಿವನೇ, ಮಧುರ ಅವ್ರು ಯಾಕೆ ಇವ್ರು ತಗೊಂಡು ಸುಳ್ಳು ಒಳಗ್ಬಿಟ್ರು? ಗೌಡ್ರನ ಮತ್ತೆ ಇಲ್ಲಿ ಮ್ಯಾಲ್ಕ್ ಹೋದ್ರು ಅನ್ನಿ. ಅಂದ್ರೆ ಅಣ್ಣಪ್ಪನವ್ರನ್ನ ನೋಡಕ್ ಮ್ಯಾಲಕ್ ಹೋದ್ರು ಅನ್ನಿ.
ಜಾನಿ ಮೇಲ್ಗಡೆ ರೂಮ್ ಅಲ್ಲಿ ಇರೋದು ಯಾವ ಗುಬಾಡ್ ಹೇಳ್ದ? ಮಾಡಲ್ಲ ಈ ಗೌಡ ಹೇಳ್ದದು. ಗೌಡ್ರೆ ನೀವ್ ಮಾಡೋದು ಒಂದೊಂದ್ ಕೆಲ್ಸ ಅಲ್ಲ, ನನ್ ಪ್ಲಾನ್ ಹಾಳ್ ಮಾಡಕ್ಕೆ ಬರ್ತೀರಾ? ಶಂಕರೇಶ್ವರ ರಾಂಗ್ ಟೈಮ್ಲಿ ಎಂಟ್ರಿ ಕೊಟ್ಬಿಟ್ನ. ಇನ್ನು ಇಲ್ಲೇ ಇದ್ರೆ ಅತ್ತ ಸೊಸೆ ಇಬ್ರು ಭತ್ತ ಕುಟ್ಟಂಗೆ ಕುಟ್ಬಿಡ್ತಾರೆ. ಹೊಂಟ್ಬಿಡು. ಜಾನಿ ಜಾನಿ ಕನ್ನ ಮಮ್ಮಿ ಏನೋ ಇದು ನಿನ್ನ ಅವಸ್ಥೆ. ನಿನ್ ಮನೇಲಿ ನೀನೇ ಬಂದಿ ಆಗ್ಬಿಟ್ಟಿದ್ಯಲ್ಲೋ. ಹೌದು ಮಮ್ಮಿ, ಮಧು ನನ್ನ 2 ದಿವಸದಿಂದ ಇಲ್ಲೇ ಕೂಡಾಕ್ಬಿಟ್ಟಿದ್ದಾಳೆ. ಒಳ್ಳೆ ಊಟ ಇಲ್ಲ, ತಿಂಡಿ ಇಲ್ಲ. ನನ್ನ ಜೀವನ ಯೂಸ್ ಆಗದಿರೋ ಬಂಡೆ ಕಲ್ ತರ ಆಗ್ಬಿಟ್ಟಿದೆ. ಜಾನಿ ಏನ್ ಹೇಳ್ತಿದ್ದೀರಾ? ನೀವ್ ಹೇಳೋದೆಲ್ಲ ಅತ್ತೆ ನಿಜ ಅನ್ಕೊಂಡ್ರೆ ನನ್ ಕತೆ ಏನು? ಏನೇ ನೀನ್ ಹೇಳ್ತಿರೋದು? ಅಂದ್ರೆ ನನ್ ಮುದ್ದು ಮರಿ ಸುಳ್ಳು ಹೇಳ್ತಿದ್ದಾನೆ ಅಂತನಾ? ಈಗ ನೀನು ಬಾಗಿಲು ತೆಗೆದ್ರೆ ಸರಿ, ನನ್ ಕಂದಂಗೆ ಲಾಡು ತಿನ್ಸ್ಬೇಕು ಕಣೆ. ಅತ್ತೆ ಅವ್ರೀಗ ಸ್ವೀಟ್ ತಿನ್ನೋ ಹಾಗಿಲ್ಲ, ಅವ್ರಿಗೆ ಶುಗರ್ ಬಂದ್ಬಿಟ್ಟಿದೆ. ನನ್ ಕಂದಂಗೆ ಶುಗರ್? ಹೌದು ಅತ್ತೆ, ಅದಕ್ಕೆ ಅವ್ರನ್ನ ರೂಮ್ ಒಳಗ್ ಕೂಡ ಹಾಕಿರೋದು. ಆಚೆ ಬಿಟ್ರೆ ಬೇರೆಯವ್ರ ಮನೆಗೆ ಹೋಗಿ ಕದ್ದು ಸ್ವೀಟ್ ತಿಂತಿದ್ರು. ಮಧು ಇನ್ನೊಂದ್ಸಲ ಆ ತಪ್ಪನ ಮಾಡಲ್ಲ. ಒಂದೇ ಒಂದ್ಸಲ ನಮ್ಮ ಮಮ್ಮಿನ ತಪ್ಕೊಂಡು ಅಳ್ಬೇಕು ಅನಿಸ್ತಿದೆ. ಅವ್ರ ಮಡ್ಲಲ್ಲಿ ಮಲ್ಕೊಂಡು ಲಾಲಿ ಕೇಳ್ಬೇಕು ಅನಿಸ್ತಿದೆ. ಒಂದೇ ಒಂದ್ಸಲ ಅದಕ್ಕೆ ಅವಕಾಶ ಮಾಡ್ಕೊಡು ಪ್ಲೀಸ್. ನಿಮ್ ಮಾತಿನ ಮೇಲೆ ನನಗ್ ನಂಬಿಕೆ ಇಲ್ಲ. ನೀವ್ ಕೋಳಿ ತೋರಿಸಿ ಕಾಗೆ ಹಾರಿಸ್ಬಿಡ್ತೀರಾ? ಇಲ್ಲ ಮಧು, ಈ ಸಲ ಕೋಳಿ ತೋರಿಸಿ ಕೋಳಿನೇ ಹಾರಿಸ್ತೀನಿ ಪ್ಲೀಸ್. ಈ ಮದರ್ ಸೆಂಟಿಮೆಂಟ್ಗೆ ಅಡ್ಡ ಆಗಿರೋ ಈ ಬಾಗ್ಲನ್ನ ದೂರ ಮಾಡು. ನೀನೀಗ ರೂಮ್ ಬಾಗಿಲು ತೆಗಿತೀಯೋ ಅಥವಾ ನಾನು ಬಾಗಿಲು ಹೊಡ್ಕೊಂಡು ಒಳಗಡೆ ಹೋಗ್ಲೋ? ಬೇಡ ಅತ್ತೆ, ನಾನೇ ಡೋರ್ ಓಪನ್ ಮಾಡ್ತೀನಿ. ಆಗ್ಬಾ ದಾರಿಗೆ. ಜಾನಿ ಜಾನಿ ಸಾರಿ ಮಮ್ಮಿ. ನನ್ ಕಂದ ಜಾನಿ ತಾಯಿ ಪ್ರೀತಿಗಿಂತ ಲಾಡುನೇ ಜಾಸ್ತಿ ಇತ್ತ. ಲಾಡು ಡಬ್ಬ ತಗೊಂಡು ಹೋದ್ನಲ್ಲೇ, ಅವನಷ್ಟು ಬರಗೆಟ್ ಹೋಗೋದ್ ಮಾಡಿದ್ಯಲ್ಲೇ. ಐ ಆಮ್ ಸಾರಿ ಮಮ್ಮಿ. ಲಾಡು ಯಾಕೋ ಕಿತ್ಕೊಂಡೆ? ನನಗೆ ಇಷ್ಟ ಇಲ್ಲ ಅದಕ್ಕೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೇನು? ನಾನ್ ತಿಂತೀನಿ ಕೂಡ. ನನಗೆ ಇಷ್ಟ ಇಲ್ಲದನ್ನು ಯಾರು ಕೂಡ ತಿನ್ನಬಾರ್ದು. ಅದರಲ್ಲೂ ನಿಮ್ಮಂತ ಶುಗರ್ ಪೇಷಂಟ್ಗಳು ತಿನ್ನಲೇಬಾರ್ದು. ನೀವೆಂತಾದ್ರೂ ತಿಂದ್ರೆ ಮಧುರ ಬಾಬಿಗೆ ಯಾರಿದ್ದಾರೆ? ಅವ್ರ ಅರಸಿನ ಕುಂಕುಮ ಉಳಿಬೇಕಂದ್ರೆ ನೀವು ತಿನ್ನಲೇಬಾರ್ದು. ಲೋ ರಾಖಿ, ಊರಿಂದ ನಮ್ಮ ಮಮ್ಮಿ ಇದನ್ನ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದಾರೆ ಕಣೋ. ಇದನ್ನ ತಿಂದ್ರೆ ಏನೂ ಆಗಲ್ಲ. ಒಂದೇ ಒಂದ್ ತಿಂತೀನಿ ಕಣೋ. ನಿಮ್ಮ ಮಮ್ಮಿ ಅಲ್ಲ, ಅವರ ಮಮ್ಮಿ ಮಾಡಿ ಕಳಿಸಿದ್ರು ನೀವು ತಿನ್ಬಾರ್ದು. ನೀನ್ ಬಿಡ್ಲಿಲ್ಲ ಅಂದ್ರೆ ಬಾರಿಸ್ಬಿಡ್ತೀನಿ. ಐ ಲೈಕ್ ಇಟ್. ಹಾಗಾದ್ರೆ ನನಗೆ ಬಾರಿಸಿ ನನ್ನನ್ನು ಗೆದ್ದು ಆಮೇಲೆ ಈ ಲಾಡು ನೀವು ತಿನ್ಬೇಕು. ಹೌದಾ? ಬಾರೋ ಹಾಗಿದ್ರೆ. ರಾಖಿ, ನಾನ್ ತಿಂದ್ರೆ ಜಗಳ ಮಾಡ್ತಿದ್ದೆ, ಇವ್ರು ತಿಂತಾರೆ ಸರಿನಾ? ಮೊದಲು ನಮ್ಮಿಬ್ಬರ ಜಗಳ ಇತ್ಯರ್ಥ ಆಗಲಿ, ಆಮೇಲೆ ಇವರನ್ನು ವಿಚಾರಿಸಿಕೊಳ್ಳುವ. ಹೋಗಿ ಹೋಗಿ ಶುರು ಹಚ್ಕೊಳ್ಳಿ. ಬಾರೋ. ಬಾಬಣ್ಣ ಬಾಬಣ್ಣ ಬಾಬಣ್ಣ. ನಾ ರಕ್ತ ತಗೊಂಡೋಗಿ ರಿಪೋರ್ಟ್ ತಗೊಂಡ್ಬಂದ್ರು, ಇವ್ರು ಇನ್ನೂ ಎಚ್ಚರ ಆಗಿಲ್ಲ. ನೋಡಿ ಡಾಕ್ಟ್ರೆ, ಬದುಕಿದಾರ ಇಲ್ವಾ ಅಂತ. ಏನಿದು ಅಪಸ್ವರ? ಚಂದನ್ ಅವರೇ ಏನ್ ಮಾತು ಅಂತ ಆಡಿರಿ? ಸಾರಿ, ಐ ಆಮ್ ವೆರಿ ಸಾರಿ. ಡಾಕ್ಟರ್, ಗೌಡ್ರಿಗೆ ಏನಾಗಿದೆ? ಪ್ರಜ್ಞೆ ಬಂದ್ಮೇಲೆ ಅವರೇ ಹೇಳ್ತಾರ ತಡ್ರಿ. ಬಾಬಣ್ಣ ಎದುಳಿ ಎದುಳಿ. ಗೌಡ್ರ ಬರಬ್ಬರ್ ಹೇಳ್ರಪ್ಪ, ನಿಮ್ಗೆ ಏನಾಗ್ಲಿಕ್ಕತ್ತದಂತ. ಡಾಕ್ಟ್ರೆ, ಶಾನೆ ಸುಸ್ತಾಯ್ತದೆ, ಬೆವರು ಬರ್ತದೆ,
ಹೊಟ್ಟೆ ಸಿಗ್ತದೆ ತಲೆ ಸುತ್ತಾದ. ಕಂಗ್ರ್ಯಾಚುಲೇಷನ್ಸ್, ನೀವು ಮಮ್ಮಿ ಆಗ್ಲಿಕತ್ತೀರಿ. ಅದೆಂಗದ್ದು? ಟೈಮ್ ಪಾಸಿಗೆ ಜೋಕ್ ಮಾಡೀನ್ರಿ. ಡಾಕ್ಟ್ರ ಜೋಕ್ ಮಾಡಕ್ ನೀವೇನು ಜೋಕರ? ಅದು ಯಾನಾಗಿದ್ದು ಹೇಳಿ. ಗೌಡ್ರ, ನಿಮ್ಮ ದೇಹದೊಳಗೆ ಸಕ್ರೆ ಫ್ಯಾಕ್ಟ್ರಿನ ಶುರು ಆಗ್ಯದ್ರಿ. ಅಂದ್ರೆ ನಮ್ ಗೌಡ್ರಿಗೆ ಶುಗರ್ ಬಂದಿದ್ಯಾ? ಬಂದದಲ್ರಿ, ಬಂದಾಗ್ಯದ. ಇವರು ನಿಮ್ಮ ರೆಕಾರ್ಡ್ನ ಬ್ರೇಕ್ ಮಾಡ್ಯಾರ. ಶುಗರ್ ಲೆವೆಲ್ಲು 450 ಆಗ್ಯದ. ಡಾಕ್ಟ್ರ ನೀವು ಹೇಳ್ತಾ ಇರೋದು ದಿಟುವಾ? ಅವ್ರು ಸುಳ್ಳು ಹೇಳಿದ್ರು, ರಿಪೋರ್ಟ್ ಸುಳ್ಳು ಹೇಳಲ್ವಲ್ಲ ಗೌಡ್ರೆ? ಶ್ರೀರಾಮ, ನಮ್ ಬಡ್ಕಂದಿ ಸ್ವೀಟ್ ತಿನ್ಬೇಡಿ ಅಂತ ಈಗ ಸ್ವೀಟ್ ತಿಂದು ಶುಗರ್ ಬರ್ಸ್ಕೊಂಡ್ಬಿಟ್ಟಿದ್ದೀರಿ ಅಲ್ಲ ಬಾಬಣ್ಣ, ಏನ್ ಮಾಡೋದು? ನೋಡ್ರಿಪ್ಪ ಗೌಡ್ರ, ಇನ್ನು ಮ್ಯಾಲ ನೀವು ಒಂದು ತುಂಡು ಸ್ವೀಟು ತಿನ್ನುವಂಗಿಲ್ಲ. ಸ್ವೀಟ್ ಅನ್ನೋದು ನಿಮ್ಮ ಪಾಲಿಗೆ ಬರೀ ಕನಸು ಅಷ್ಟೇ. ಡಾಕ್ಟರ್, ಅದು ಜಾನಿ ರಿಪೋರ್ಟ್ ಅನ್ನಿಸ್ತಿದೆ. ಇದು ಭಾಳ ಹಳಿ ರಿಪೋರ್ಟ್ ಅದ ಬಿಡ್ರಿ. ಇಲ್ಲ ಅದು ರೀಸೆಂಟ್ ಡೇಟ್ ತೋರಿಸ್ತಿದೆ. ಡಾರ್ಲಿಂಗ್, ಈ ರಿಪೋರ್ಟ್ ಪ್ರಕಾರ ನಾನು ಫಿಟ್ ಆಗಿದ್ದೀನಿ. ನನ್ನ ಶುಗರ್ ಲೆವೆಲ್ 110 ಇದೆ. ಡಾಕ್ಟರ್, ಏನದು ಜಾನಿಗೆ ಶುಗರ್ ಇದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದನ್ನ ನನ್ನ ಕೇಳಬೇಡ್ರಿ, ಈ ಪಟಾಪಟಿ ಚಡ್ಡಿ ಮಾರವ್ರನ್ನ ಕೇಳ್ರಿ. ಗೌಡ್ರ, ಏನಿದಲ್ಲ? ಮಧುರ ಅವ್ರ ಅಣ್ಣಯ್ಯಪ್ಪನವರು ಇತ್ತೀಚೆಗೆ ಶಾನೆ ಸ್ವೀಟ್ ತಿಂತಾ ಇದ್ರು. ಅವರು ಈ ಥರ ಸ್ವೀಟ್ ತಿಂದು ಹೊಗೆ ಹಾಕಿಸ್ಕೊಂಡ್ಬಿಟ್ರೆ ನಿಮ್ಮನ್ನ ಬಿಳಿಸಿರಲ್ಲಿ ನೋಡ್ಬೇಕಾಯ್ತದಲ್ಲ ಅಂತ ಅವ್ರನ್ನ ಸ್ವೀಟ್ ತಿನ್ನೋದು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಿಂತು ಸುಳ್ಳು ಹೋಗ್ಬಿಟ್ಟಿ ಅನ್ನಿ. ಗೌಡ್ರ, ನಾ ಇನ್ನು ಬರ್ತೀನಿ ರೀ. ಜಾನಿ ಅವ್ರ, ಥ್ಯಾಂಕ್ ಯು ವೆರಿ ಮಚ್ ಗೌಡ್ರೆ. ನಿಮ್ಮಂತ ಒಳ್ಳೆ ನೇಬರ್ ಸಿಕ್ಕಿದ್ದು ನಮ್ಮ ಪುಣ್ಯ. ಜಾನಿ ಶುಗರ್ ಲೆವೆಲ್ ಏನೋ ಕಂಟ್ರೋಲ್ ಮಾಡಿದ್ರಿ, ಆದ್ರೆ ನೀವೇ ಶುಗರ್ ಬರ್ಸ್ಕೊಂಡ್ಬಿಟ್ರಲ್ಲ. ಅದ್ ಹೆಂಗ್ ಕಂಟ್ರೋಲ್ ಮಾಡಿರಿ? ಫುಟ್ಬಾಲ್ ಅವರೇ, ನೀವೇನು ಚಿಂತೆ ಮಾಡಬೇಡಿ. ಗೌಡ್ರು ಶುಗರ್ ಲೆವೆಲ್ನ ನಾನು ಕಂಟ್ರೋಲ್ ಮಾಡಿಸ್ತೀನಿ. ನೀವು ಬಿಳಿಸಿರೋ ಉಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಗೌಡ್ರೆ ಬನ್ನಿ, ನೀವು ನನ್ಗೆ ಎಷ್ಟು ಎಕ್ಸಸೈಸ್ ಮಾಡಿಸಿದ್ರೋ ಅದಕ್ಕಿಂತ ಜಾಸ್ತಿ ಎಕ್ಸಸೈಸ್ ಮಾಡಿಸಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ರಸನ ಹಿಂಡಿ ಹಿಪ್ಪೆಕಾಯಿ ಮಾಡಿ ಹೊರಗೆ ತೆಗಿತೀನಿ.